ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ನ ಆನ್ಲೈನಲ್ಲಿ ಅಪ್ಲೈ ಮಾಡಿ ಪಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನಿಮ್ಮ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ ಬಂದು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆನ ಪಡ್ಕೋಬಹುದು. ಸಂಬಂಧಪಟ್ಟ ಪ್ರೈವೇಟ್ ಹಾಸ್ಪಿಟಲ್ ಕೂಡ ಇದು ಅನ್ವಯ ಆಗುತ್ತೆ. ಮೊದಲೆಲ್ಲ ನಿಮ್ಗೆ ಇದು 2 ಲಕ್ಷದವರೆಗೆ ಲಿಮಿಟ್ ಇತ್ತು, ಬಟ್ ಇವಾಗ 5 ಲಕ್ಷದವರೆಗೆ ಅಪ್ಗ್ರೇಡ್ ಮಾಡಿದ್ದಾರೆ. ನಿಮ್ಮ ಬಳಿ ಕೇವಲ BPL ರೇಷನ್ ಕಾರ್ಡ್ ಇದ್ರೆ ಸಾಕು, ಸಂಪೂರ್ಣವಾಗಿ ಅಪ್ಲೈ ಮಾಡಿ ಪಡ್ಕೋಬಹುದು. ನೀವು ಅಪ್ಲೈ ಮಾಡೋದು ಹೇಗೆ ಅಂತ ಸಂಪೂರ್ಣವಾದ ಮಾಹಿತಿನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಆಯುಷ್ಮಾನ್ ಕಾರ್ಡ್ ಡೌನ್ಲೋಡ್ ಅಂತ ಟೈಪ್ ಮಾಡಿ, ನಿಮ್ಗೆ ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ಬೆನಿಫಿಷರಿ ಪೋರ್ಟಲ್ ಅಂತ. ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ. ಮೊದಲಿಗೆ ಇಲ್ಲಿ ಮೇಲ್ಗಡೆ ಬೆನಿಫಿಷರಿ ಮತ್ತೆ ಆಪರೇಟರ್ ಲಾಗಿನ್ ಅಂತ ಎರಡು ತೋರಿಸುತ್ತೆ. ನೀವು ಸಾರ್ವಜನಿಕರಾಗಿದ್ರೆ ಇಲ್ಲಿ ಬೆನಿಫಿಷರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ ಹಾಕಬೇಕು. ಹಾಗೆ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ನೀವು ಇಲ್ಲಿ ವೆರಿಫೈ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಪಕ್ಕದಲ್ಲಿ ವೆರಿಫೈ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ ಕರೆಕ್ಟ್ ಆಗಿತ್ತು ಅಂದ್ರೆ ಈ ರೀತಿ ರೈಟ್ ಮಾರ್ಕ್ ಬರುತ್ತೆ. ಹಾಗೇನೆ ನಿಮ್ಮ ಮೊಬೈಲ್ಗೂ ಕೂಡ ಒಂದು OTP ಬರುತ್ತೆ. ಆ OTPನ ಆ ಕೆಳಗೆ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ಮತ್ತೆ ಇಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನ ಫಿಲಪ್ ಮಾಡಿ ನೀವು ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ ಅಥವಾ ಲಾಗಿನ್ ಅಂತ ಮಾಡಬೇಕಾಗತ್ತೆ. ನಂತರ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಪರ್ಮಿಷನ್ ಅಲೋ ಅಂತ ಮಾಡಿ, ಹಾಗೆಯೇ ಈ ಪೇಜಲ್ಲಿ ನೀವು ಸೀನಿಯರ್ ಸಿಟಿಜನ್ಗೂ ಕೂಡ ಇಲ್ಲಿ ಕ್ಲಿಕ್ ಕೇರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ 70 ವರ್ಷದ ಮೇಲ್ಪಟ್ಟಿರೋರಿಗೂ ಕೂಡ ನೀವು ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ನ ಮಾಡ್ಕೊಡ್ಬೋದು. ನಾನು ಇವಾಗ ತೋರಿಸ್ತಾ ಇರ್ತಕ್ಕಂಥದ್ದು ನಿಮಗೆ 1 ವರ್ಷದಿಂದ 69 ವರ್ಷದವರೆಗೆ ಅಪ್ಲೈ ಮಾಡೋಂಥ ಅವ್ರಿಗೆ ಈ ಆಪ್ಷನಲ್ಲಿ ಅಪ್ಲೈ ಮಾಡಬೇಕಾಗ್ತದೆ. ಮೊದಲಿಗೆ ಅಲ್ಲಿ PMJAY ಅಂತ ಅದೇ ಸೆಲೆಕ್ಟ್ ಆಗಿರುತ್ತೆ, ಅದನ್ನೇ ಬಿಡಿ. ಹಾಗೆಯೇ ಈ ಲಿಸ್ಟಿಂದ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸಬ್ ಸ್ಕೀಮ್ ಅಂತ ಬರುತ್ತೆ. ಇಲ್ಲಿ ಆಶಾ, ಕಾಸಾ, ಕುಟುಂಬ, ಹಾಗೆ PM ಜನುಮ್, PMJAY ಅಂತ ಇರುತ್ತೆ. ಇಲ್ಲಿ ಕರ್ನಾಟಕದವರು ಕುಟುಂಬ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೇನೆ ಇಲ್ಲಿ ಡಿಸ್ಟಿಕ್, ನಿಮ್ಮ ಡಿಸ್ಟಿಕ್ನ ಚೂಸ್ ಮಾಡ್ಕೋಬೇಕು ಈ ಲಿಸ್ಟಿಂದ. ನಂತರ ಇಲ್ಲಿ ಲಾಸ್ಟಲ್ಲಿ ಸರ್ಚ್ ಬೈ ಫ್ಯಾಮಿಲಿ ID ಮತ್ತೆ ಆಧಾರ್ ನಂಬರ್ ಎರಡು ಮುಖಾಂತರ ಸರ್ಚ್ ಮಾಡ್ಬೋದು. ನಿಮ್ಮ ಬಳಿ ಫ್ಯಾಮಿಲಿ ID ಇಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ಆಧಾರ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಮಾಡಿ. ನೆಕ್ಸ್ಟ್ ನಿಮ್ಮ ಆಧಾರ್ ನಂಬರ್ನ ಹಾಕ್ಲಿಕ್ಕೆ ಈ ಕಡೆ ಆಪ್ಷನ್ ಓಪನ್ ಆಗ್ತದೆ, ಅಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕು. ಹಾಗೆಯೇ ಇಲ್ಲಿ ಪಕ್ಕದಲ್ಲಿ ಅಲ್ಲಿ ಕಾಣ್ತಿರ್ತಕ್ಕಂಥ ಕ್ಯಾಪ್ಷನ್ನ ಫಿಲಪ್ ಮಾಡಿ ಸರ್ಚ್ ಅಂತ ಮಾಡ್ತು ಅಂದರೆ ನಿಮಗೆ ನೆಕ್ಸ್ಟ್ ಪೇಜು ನಿಮ್ಮ ಕಾರ್ಡ್ ಆಲ್ರೆಡಿ ಆಗಿತ್ತು ಅಂದರೆ ಈ ರೀತಿ ಪೇಜು ಓಪನ್ ಆಗ್ತದೆ. ಇಲ್ಲಿ ಮೊದಲಿಗೆ ಅಪ್ರೂವ್ಡ್ ಆಗಿ ವೆರಿಫೈಡ್ ಆಗಿದ್ರೆ ಅಲ್ಲಿ ಗ್ರೀನಲ್ಲಿ ವೆರಿಫೈಡ್ ಅಪ್ರೂವ್ಡ್ ಅಂತ ತೋರಿಸುತ್ತೆ. ಒಂದು ವೇಳೆ ಕಾರ್ಡ್ ಇನ್ನೂ ಜನರೇಟ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ಮೇಗಡೆ ಐಡೆಂಟಿಫೈಡ್ ಅಂತ ತೋರಿಸ್ತಾ ಇದೆ ನೋಡಿ, ಆ ರೀತಿ ತೋರಿಸುತ್ತೆ. ಅಲ್ಲಿ ನಾಟ್ ಜನರೇಟೆಡ್ ಅಂತ ಕಾರ್ಡ್ ಅಂತ ತೋರಿಸುತ್ತೆ ನೋಡಿ, ಆ ರೀತಿ ಇದೆ ಅಂದರೆ ನಿಮ್ಮ ಕಾರ್ಡ್ ಬರಲ್ಲ. ನೀವು ಪಕ್ಕದಲ್ಲಿ ಇಲ್ಲಿ ಆಕ್ಷನ್ ಅಂತ ಇದೆ ನೋಡಿ, ಅಲ್ಲಿಗೆ ಬಂದು ಅಲ್ಲಿ ಕೆಳಗಡೆ KYC ಅಂತ ಒಂದು ಬಾಕ್ಸ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ಥರ ಒಂದು ಪಾಪಪ್ ಶೋ ಆಗುತ್ತೆ. ಇಲ್ಲಿ ಯಾರ್ದು KYC ಆಗಿಲ್ಲ ಅವ್ರದ್ದು ಆಧಾರ್ ನಂಬರ್ನ ಹಾಕಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಕನ್ಸಲ್ಟ್ ಬಾಕ್ಸ್ ಬರುತ್ತೆ, ಅದನ್ನು ಹಾಕಿ ನೀವು ಅಲೋ ಅಂತ ಮಾಡಿ. ನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP, ಹಾಗೆಯೇ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಮೊಬೈಲ್ ಲಾಗಿನ್ ಮೊಬೈಲ್ಗೆ ಒಂದು OTP, 2 OTP ಬರುತ್ತೆ. ಎರಡನ್ನೂ ಕೂಡ ಹಾಕಿ ನೀವು ಇಲ್ಲಿ ಅಥೆಂಟಿಕೇಟ್ ಅಂತ ಮಾಡಬೇಕಾಗತ್ತೆ. ಅಥೆಂಟಿಕೇಟ್ ಅಂತ ಮಾಡಿದ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಕುಟುಂಬದ ಸದಸ್ಯರ ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಶೋ ಆಗುತ್ತೆ. ನೀವು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಯಾರಿಗೆ ಆಯುಷ್ಮಾನ್ ಕಾರ್ಡ್ ಬೇಕೋ ಅವ್ರಿಗೆ ಇಂಡಿವಿಜುವಲ್ ಆಗಿ ನೀವು ಇಲ್ಲಿ KYCನ ಮಾಡಬೇಕಾಗುತ್ತೆ. KYC ಮಾಡಬೇಕು ಅಂದರೆ ಕೆಳಗಡೆ ಇಲ್ಲಿ 3 ಆಪ್ಷನ್ ಶೋ ಆಗ್ತಾ ಇದೆ, ಆಧಾರ್ OTP, ಫಿಂಗರ್ ಪ್ರಿಂಟ್ ಮತ್ತು ಐರಿಸ್ ಅಂತ. ನೀವು ಇಲ್ಲಿ ಸಿಂಪಲ್ ಆಗಿ ಆಧಾರ್ OTP ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ನೀವು ಇಲ್ಲಿ ವೆರಿಫೈ ಮಾಡ್ಕೋಬೇಕಾಗುತ್ತೆ. ನಾನೀಗ ಆಧಾರ್ ನಂಬರ್ ಹಾಕಿ ವೆರಿಫೈ ಅಂತ ಮಾಡ್ಕೋತಾ ಇದ್ದೀನಿ, ವೆಯ್ಟ್ ಮಾಡಿ. ಇಲ್ಲಿ ವೆರಿಫೈ ಅಂತ ಪಕ್ಕದಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆಧಾರ್ OTPಗೆ ಈ ರೀತಿ ಒಂದು ಕನ್ಸಲ್ಟ್ ಬಾಕ್ಸ್ ಬರುತ್ತೆ. ಅಲ್ಲಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಅಲೋ ಅಂತ ಮಾಡಬೇಕಾಗುತ್ತೆ. ಅಲೋ ಅಂತ ಮಾಡಿದ ನಂತರ ನಿಮಗೆ ಈ ರೀತಿ ಗ್ರೀನಲ್ಲಿ ತೋರಿಸುತ್ತೆ. ಹಾಗೆಯೇ ಇಲ್ಲಿ ಬೆನಿಫಿಷರಿ ಆಧಾರ್ OTPನೂ ಕೂಡ ಬರುತ್ತೆ. ಹಾಗೆಯೇ ಬೆನಿಫಿಷರಿ ಮೊಬೈಲ್ OTP ಅಂತ 2 OTP ಬರುತ್ತೆ. ಆ ಎರಡು ಕೂಡ ಆ 2 ಬಾಕ್ಸ್ಗಳಿಗೆ ಹಾಕಬೇಕಾಗ್ತದೆ. ತದನಂತರ ನೀವು ಇಲ್ಲಿ ವೆರಿಫೈ ಅಂತ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಮ್ಯಾಚಿಂಗ್ ಸ್ಕೋರ್ 100 ಅಂತ ಬರುತ್ತೆ. ನಿಮ್ಮದು ಹೆಸರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಕರೆಕ್ಟ್ ಆಗಿತ್ತು ಅಂದರೆ 100 ಅಂತ ಬರುತ್ತೆ. ನೀವೀಗ ಫೋಟೋಗ್ರಫಿನ ಅಪ್ಲೋಡ್ ಮಾಡಬೇಕು. ಇಲ್ಲಿ ಪಕ್ಕದಲ್ಲಿ ಕ್ಯಾಪ್ಚರ್ ಫೋಟೋ ಅಂತ ಇದೆ, ಆ ಸಿಂಬಲ್ ನೀವು ಇಲ್ಲಿ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಮೊಬೈಲಲ್ಲಿ ಈ ರೀತಿ ಅಲೋ ಅಂತ ಕೇಳುತ್ತೆ. ಕ್ಯಾಮ್ರಾನ ಅಲೋ ಅಂತ ಮಾಡಿ ಈ ರೀತಿ ನಿಮ್ಮ ಮೊಬೈಲ್ ಕ್ಯಾಮ್ರಾ ಓಪನ್ ಆಗ್ತದೆ. ನೀವು ಫ್ರಂಟ್ ಟು ಬ್ಯಾಕು ಕ್ಯಾಮ್ರಾನ ಆನ್ ಮಾಡಿಕೊಂಡು ಕರೆಕ್ಟಾಗಿ ಪೊಸಿಷನಲ್ಲಿ ನಿಂತ್ಕೊಂಡು ಕ್ಯಾಪ್ಚರ್ ಮಾಡಿ, ಕರೆಕ್ಟಾಗಿತ್ತು ಅಂದರೆ ಪ್ರೊಸೀಡ್ ಮಾಡಿ. ಇಲ್ಲಾಂದರೆ ನ್ಯೂ ಪಿಕ್ಚರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ಫೋಟೋನ ಕ್ಯಾಪ್ಚರ್ ಮಾಡ್ಬೋದು. ಇವಾಗ ಮೊದಲನೇ ಫೋಟೋ ಕ್ಯಾಪ್ಚರ್ ಆಯಿತು, ಕರೆಕ್ಟಾಗಿದೆ. ಅದರಿಂದ ನಾನು ಇಲ್ಲಿ ಕೆಳಗಡೆ ಬರ್ತಾ ಇದ್ದೀನಿ. ಇಲ್ಲಿ ಡೂ ಹ್ಯಾವ್ ಎ ಫೋನ್ ನಂಬರ್ ಅಂತ ಕೇಳುತ್ತೆ, ನಿಮ್ಮ ಬಳಿ ಫೋನ್ ನಂಬರ್ ಇದೆ ಅಂತ ಕೇಳುತ್ತೆ. ಎಸ್ ಅಂತ ಮಾಡಿಕೊಂಡು ನೀವು ಅಲ್ಲಿ ಫೋನ್ ನಂಬರ್ ಹಾಕಿ ವೆರಿಫೈಡ್ ಅಂತ ಮಾಡಬೇಕು. ನಂತರ ನಿಮ್ಮ ಫೋನಿಗೆ ಮತ್ತೆ ಒಂದು OTP ಬರುತ್ತೆ. ಇಲ್ಲಿ ತುಂಬ OTPಗಳು ಬರ್ತವೆ ಸ್ನೇಹಿತರೆ, ಕರೆಕ್ಟಾಗಿ ನೀವು ಫಿಲಪ್ ಮಾಡಬೇಕಾಗ್ತದೆ. OTP ಹಾಕಿರೋ ಆ ರೀತಿ ರೈಟ್ ಮಾರ್ಕ್ ಬರುತ್ತೆ. ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಆಗಿರುತ್ತೆ. ಮತ್ತು ನಿಮ್ಮ ಫ್ಯಾಮಿಲಿಗೆ ನೀವು ಏನಾಗಬೇಕು ಅಂತ ಕೇಳುತ್ತೆ. ನೀವು ಸೆಲ್ಫ್ ಆಗಿದ್ರೆ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ವೇಳೆ ಕುಟುಂಬದ ಮುಖ್ಯಸ್ಥೆ ಏನಾದ್ರು ನಿಮ್ಮ ಕಾರ್ಡ್ ಮಾಡ್ಕೋತಾ ಇದ್ದರೆ ಇಲ್ಲಿ ಫ್ಯಾಮಿಲಿ ಹೆಡ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ಸಾಮಾನ್ಯವಾಗಿ ರೇಷನ್ ಕಾರ್ಡ್ಗಳಲ್ಲಿ ಲೇಡೀಸು ಫಸ್ಟ್ ಇರ್ತಾರೆ, ಅವರು ಫ್ಯಾಮಿಲಿ ಹೆಡ್ ಆಗಿರ್ತಾರೆ, ಅದರಿಂದ ಅಲ್ಲಿ ಫ್ಯಾಮಿಲಿ ಹೆಡ್ ಅಂತ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ ಪಿನ್ ಕೋಡ್ ಕೇಳುತ್ತೆ. ಹಾಗೆ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಆಗಿರುತ್ತೆ, ನಿಮ್ಮ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಆಗಿರುತ್ತೆ. ಈ ಲಿಸ್ಟಿಂದ ನಿಮ್ಮ ರೂರಲ್ ಅರ್ಬನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರಾಮೀಣ ಪ್ರದೇಶ ಆಗಿರೋ ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಇಲ್ಲಿ ನಿಮ್ಮ ಸಬ್ ಡಿಸ್ಟ್ರಿಕ್ಟ್ ಅಂದರೆ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಈ ಲಿಸ್ಟಿಂದ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪಕ್ಕದಲ್ಲಿ ಸಬ್ಮಿಟ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ವಲ್ಪ ಲೋಡ್ ತಗೊಳುತ್ತೆ. ಈ ರೀತಿ ಎಲ್ಲ ಕರೆಕ್ಟಾಗಿ ಆಯಿತು ಅಂದರೆ ಈ KYC ಕಂಪ್ಲೀಟೆಡ್ ಅಂತ ಬರುತ್ತೆ. ನೀವೀಗ ಓಕೆ ಅಂತ ಮಾಡಿ ನಂತರ ಮತ್ತೆ ನಿಮಗೆ ಹೋಮ್ ಪೇಜಿಗೆ ಬರುತ್ತೆ.
ಇಲ್ಲಿ ನೀವು ಮತ್ತೆ ನಿಮ್ಮದು KYC ಆಗಿದೆಯಾ ಮತ್ತು ನಿಮ್ಮ ಕಾರ್ಡ್ ಡೌನ್ಲೋಡ್ ಆಗಿದೆಯಾ ಚೆಕ್ ಮಾಡ್ಕೋಬೋದು. ಮೊದಲಿಗೆ PMJY, ಹಾಗೆಯೇ ಕರ್ನಾಟಕ, ಹಾಗೆಯೇ ಇಲ್ಲಿ ಕುಟುಂಬ, ಹಾಗೆಯೇ ಇಲ್ಲಿ ನಿಮ್ಮ ಡಿಸ್ಟಿಕ್ಕು, ಹಾಗೆಯೇ ನಿಮ್ಮ ಪಕ್ಕದಲ್ಲಿ ಆಧಾರ್ ನಂಬರು. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಪಕ್ಕದಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕು. ನಂತರ ಇಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗುತ್ತೆ. ಅಲ್ಲಿ ಸರ್ಚ್ ಅಂತ ಸಿಂಬಲ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇವಾಗ ನೋಡ್ಬೋದು ನೀವು ಇಲ್ಲಿ 2 ಜನ ಫ್ಯಾಮಿಲಿದು ಕೂಡ ಇಲ್ಲಿ ವೆರಿಫೈಡ್ ಆಗಿದೆ ಮತ್ತು ಅಪ್ರೂವ್ಡ್ ಆಗಿದೆ. ಇಲ್ಲಿ ಪಕ್ಕದಲ್ಲಿ ಆಪ್ಷನ್ ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ಒಂದು ಬರುತ್ತೆ, ಯುವರ್ ಕಾರ್ಡ್ ಇಸ್ ಗೆಟಿಂಗ್ ಪ್ರೊಸೆಸ್ಡ್ ಅಂತ. ನೀವು ಸ್ವಲ್ಪ ಸಮಯ ವೆಯ್ಟ್ ಮಾಡಬೇಕಾಗತ್ತೆ, ಅಂದರೆ 1.5 hour ವೆಯ್ಟ್ ಮಾಡಬೇಕಾಗತ್ತೆ. ನಂತರ ನಿಮ್ಮ ಕಾರ್ಡು ಅಪ್ರೂವಲ್ ಆಗುತ್ತೆ. ಇದೇ ವೆಬ್ಸೈಟ್ಗೆ ಬಂದು ನೀವು ಅಲ್ಲಿ ಡೌನ್ಲೋಡ್ ಅನ್ನೋ ಸಿಂಬಲ್ಗೆ ಬಂದು ಮತ್ತೆ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಕಾರ್ಡು ಜನರೇಟ್ ಆಗಿತ್ತು ಅಂದರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ 2 ಜನದ್ದು ಬೇಕಂತ ಕೇಳುತ್ತೆ. 2 ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ 2 ಜನದ ಕಾರ್ಡು ಕೂಡ ಇಲ್ಲಿ ಡೌನ್ಲೋಡ್ ಆಗುತ್ತೆ. ನಿಮ್ದು ಸಿಂಗಲ್ ಬೇಕಿತ್ತು ಒಬ್ಬರದು ಅಂದರೆ ಒಂದು ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೀವು ಅದನ್ನು ಕೂಡ ಕಾರ್ಡ್ ಡೌನ್ಲೋಡ್ ಮಾಡಬೇಕು ಅಂದರೆ ಕೆಳಗಡೆ ಆ ಲೀಸ್ಟಲ್ಲಿ ಇರ್ತಕ್ಕಂಥ ಸದಸ್ಯರಲ್ಲಿ ಯಾರ್ದು ಬೇಕು ಅಂತ ಕೇಳುತ್ತೆ. ಒಬ್ಬರ ಹೆಸರನ್ನ ಸೆಲೆಕ್ಟ್ ಮಾಡಿಕೊಂಡು ಆಧಾರ್ OTP ಅಂತ ನೀವು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ಅಲೋ ಅಂತ ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಆಧಾರ್ OTP ಮತ್ತು ನಿಮ್ಮ ಲಾಗಿನ್ ಕೊಟ್ಟಿರ್ತಾರಲ್ಲ ಫೋನು, ಅದಕ್ಕೂ ಒಂದು OTP, ಒಟ್ಟು 2 OTP ಬರುತ್ತೆ. ಆ 2 OTPನ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಆದ ನಂತರ ನಿಮಗೆ 2 ಜನದ ಆಯುಷ್ಮಾನ್ ಕಾರ್ಡ್ ಈ ರೀತಿ ಡೌನ್ಲೋಡ್ ಆಗುತ್ತೆ. ಇದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಪ್ರಿಂಟ್ ತಗೊಂಡು ನೀವು ಲ್ಯಾಮಿನೇಷನ್ ಮಾಡಿಕೊಂಡು ಬಳಕೆ ಮಾಡ್ಕೋಬಹುದು. ಇದು ನಿಮಗೆ ಅವಶ್ಯಕವಾದಲ್ಲಿ ನಿಮಗೆ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಚಿಕಿತ್ಸೆ ಸಿಗಲಿಲ್ಲ ಅಂದಾಗ ನಿಮಗೆ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಚಿಕಿತ್ಸೆ ಲಭ್ಯ ಇದ್ದರೆ ಆ ಹಾಸ್ಪಿಟ್ಲ್ಗಳಲ್ಲಿ ನಿಮಗೆ 5 ಲಕ್ಷದವರೆಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸೆ ಸಿಗುತ್ತೆ. ನಿಮ್ಗೆ ಏನಾದರೂ ಮೇಜರ್ ಕಾಯಿಲೆಗಳಿತ್ತು ಅಂದರೆ ಶಸ್ತ್ರಚಿಕಿತ್ಸೆ ಮತ್ತು ನಿಮಗೆ ಆಪರೇಷನ್ ಈ ಥರ ಆಗಬೇಕಿತ್ತು ಅಂದರೆ ಈ ಕಾರ್ಡ್ನ ಬಳಕೆ ಮಾಡಿಕೊಂಡು ಪ್ರತಿಯೊಬ್ಬ ಬಡವರು ಕೂಡ ಯೂಸ್ ಮಾಡ್ಕೋಬೋದು. ಇದು ತುಂಬ ಜನರು ಕೂಡ ಯೂಸ್ ಆಗಿದೆ. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.